ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ಮೊದಲನೇ ಬಾರಿ ಅಂತೇನಲ್ಲ, ಚೈತನ್ಯೋತ್ಸವ ಮತ್ತು ಗುರುದೇವೋತ್ಸವ ಅಂದರೆ ನಮ್ಗೆ ಯಾವಾಗಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸತತವಾಗಿ ನಿರಂತರ ಪ್ರಾಕ್ಟೀಸ್ ಮಾಡಿ ಮತ್ತು ಹಾಗೆ ಚೈತನ್ಯಗಳು ಕರೆಕ್ಷನ್ಸ್ ಎಲ್ಲ ತೊಗೊಂಡು ಇದನ್ನು ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಐಡಿಯಾಸ್ ಏನಿದೆ? ಮುಂದೆ ನನಗೆ ಸಹ ತುಂಬ ಆಸಕ್ತಿ ಇದೆ. ಅಕ್ಕನ ಹಾಗೆಯೇ ನಾನು ಸಹ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು, ತುಂಬ ಮಕ್ಕಳಿಗೆ ಇದರ ಬಗ್ಗೆ ಅರಿವು ಮೂಡಿಸ್ಬೇಕು. ಹಾಗೆ ನಾನು ಕೂಡ ಒಂದು ಒಳ್ಳೆ ಡ್ಯಾನ್ಸರ್ ಆಗಿ ಮೂಡಿ ಬರಬೇಕು ತುಂಬ ಆಸೆ. ಈಗ ಕಡಿಮೆ ಆಗ್ತಿದೆ ಈಗ ಮಕ್ಕಳಲ್ಲಿ ಭರತನಾಟ್ಯ ಅನ್ನೋದು ಕಡಿಮೆ ಆಗ್ತಿದೆ, ರಿಯಾಲಿಟಿ ಶೋಗಳಲ್ಲಿ ನೋಡ್ತಾ ಇದ್ದೀರಾ, ವೆಸ್ಟರ್ನ್ ಡ್ಯಾನ್ಸ್ಗಳು ಹೆಚ್ಚಾಗ್ತಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು, ಅಂದರೆ ಅವರವರ ಆರ್ಟ್ ಫಾರ್ಮ್ ಅವ್ರಿಗೆ ತುಂಬ ಮೇನ್ ಅಂತ ಅನ್ಸುತ್ತೆ. ಬಟ್ ಸನಾತನ ಧರ್ಮದ ಪ್ರಕಾರ ಭರತನಾಟ್ಯಂ ಅನ್ನೋದು ಒಂದು ತುಂಬ ದೊಡ್ಡ ಕಲಿಕೆ. ಇದು ನಿರಂತರವಾಗಿ ಕಲಿತರೆ ಮಾತ್ರ ಇದ್ರ ಬಗ್ಗೆ ನಮ್ಗೆ ಯಾರು ಕೊಡೋಕ್ಕೆ ಸಾಧ್ಯ. ಸೊ ಅದನ್ನು ಈಗಿನ ಜನ್ರೇಷನ್ ಮಕ್ಕಳು ಅದನ್ನು ಕಲ್ತ್ಕೊಬೇಕು ಅಂತ ಹೇಳ್ತಾರೆ. ಅಂದರೆ ಅದನ್ನು ಬೈಫರ್ಕೇಟ್ ಮಾಡೋದಕ್ಕಂತ ಬರಲ್ಲ. ಯಾಕಂದರೆ ಅವ್ರ ಫಾರ್ಮ್ ಅವ್ರಿಗೆ ಗೊತ್ತಿರುತ್ತೆ, ಆರ್ಟ್ ಫಾರ್ಮ್ ಹೇಗಿರುತ್ತೆ ಅಂತ. ಆ ಥರ ನೋಡೋದಾದರೆ ಭರತನಾಟ್ಯಂ ಕಲಿತ್ರೆ ನಮಗೆ ಬೇರೆ ಫಾರ್ಮ್ ಎಲ್ಲ ಈಸಿ ಆಗುತ್ತೆ. ಯಾಕಂದರೆ ನಾವು ಇದರಲ್ಲಿ ಮಾಡೋ ಅಡವು ಆಗಿರ್ಬೋದು, ಭಂಗಿ ಆಗಿರ್ಬೋದು, ಪೋಸ್ಟರ್ಸ್, ಎಕ್ಸಸೈಸ್, ಯೋಗ, ಸೊ ಇವೆಲ್ಲ ಬೇರೆ ಡ್ಯಾನ್ಸ್ ಫಾರ್ಮ್ಸ್ಗೂ ಕನೆಕ್ಟ್ ಆಗುತ್ತೆ. ಎಫರ್ಟ್ ಎಷ್ಟು ಮುಖ್ಯ ಅಂತ? ಎಫರ್ಟ್ ತುಂಬ ಬೇಕು, ಡೆಡಿಕೇಶನ್ ತುಂಬ ಬೇಕು. 100% ಹಾಕಿದರೆ ಮಾತ್ರ ನಮಗೆ ಆನ್ ಸ್ಟೇಜ್ 100% ಕೊಡ್ಲಿಕ್ಕೆ ಆಗುತ್ತೆ, ಇಲ್ಲ ಅಂದರೆ ಆಗುತ್ತೆ.